ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಜೆಟ್ ಮೇಲೆ ಡಿಸ್ಕಷನ್ನ ಮತ್ತೆ ಮುಂದುವರಿಸೋಣ. ಕಳೆದ ವಿಡಿಯೋದಲ್ಲಿ ನಾವು 20 ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಯೋಜನೆಗಳನ್ನು, ಸ್ಕೀಮ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಾನು ಹೇಳ್ತಾ ಇದ್ದೆ, ಕರ್ನಾಟಕದ ಬಜೆಟನ್ನು 6 ವಿವಿಧ ವಲಯಗಳಾಗಿ ವಿಂಗಡಣೆಯನ್ನು ಮಾಡಿ ಬಜೆಟನ್ನು ಮಂಡಿಸಿದ್ದಾರೆ ಯಡಿಯೂರಪ್ಪನವರು. ಅವುಗಳ ಮೇಲೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಕೇಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋಗಳ ಮುಖಾಂತರ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದು 2ನೇ ಭಾಗ ಆಗುತ್ತೆ. ಇದರಲ್ಲಿ ವಲಯ 1 ಅಂದರೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ಮೇಲೆ ಯಾವ ಯಾವ ಯೋಜನೆಗಳನ್ನು ತರ್ತಾ ಇದ್ದಾರೆ ಮತ್ತು ಆ ಒಂದು ಯೋಜನೆಗಳ ಮೇಲೆ ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅದನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ಮೊದಲನೇ ಭಾಗದಲ್ಲಿ ನಾವು 20 ಪ್ರಮುಖ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಕರ್ನಾಟಕದ ಬಜೆಟನ್ನು ಅರ್ಥ ಮಾಡ್ಕೊಂಡಿದ್ವಿ. ಯಾರು ಆ ಒಂದು ವಿಡಿಯೋವನ್ನು ನೋಡಿಲ್ವೋ ಅದನ್ನು ಈ ಒಂದು ಐಕಾನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಹಾಗಾದರೆ 2ನೇ ಭಾಗದಲ್ಲಿ ಏನೇನು ನೋಡಬೇಕು, ಕರ್ನಾಟಕದ ಬಜೆಟ್ 2021 and 22 ಪಾರ್ಟ್ 2 ಆಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾರ್ಟ್ 2 ಅಲ್ಲಿ ನಾವು ಏನೇನು ಒಂದು ಟಾಪಿಕ್ಗಳನ್ನ ಕವರ್ ಮಾಡ್ತೀವಿ ಅಂದರೆ 2021-22ನೇ ಸಾಲಿನ ಕರ್ನಾಟಕದ ಆಯವ್ಯಯದ ಗಾತ್ರ, ಬಜೆಟ್ ಗಾತ್ರ ಎಷ್ಟಿದೆ ಅಂತ ನೋಡ್ತೀವಿ. ಆಯವ್ಯಯ ಅಥವಾ ಬಜೆಟ್ನ ಜಮೆ ಮತ್ತು ವೆಚ್ಚದ ಮೂಲಗಳು ಯಾವ್ಯಾವಿದ್ದಾವೆ, ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ಈ ಒಂದು ಬಜೆಟಲ್ಲಿ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ದೇಶದ ವಿವಿಧ ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಸ್ಥಾನ ಏನಿದೆ ಅಂತ ಬಜೆಟಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಎಷ್ಟು ಕುಸಿತ ಆಗಿದೆ ಡ್ಯೂ ಟು ದ ಕೋವಿಡ್-19 ಪ್ಯಾಂಡಮಿಕ್, 15ನೇ ಹಣಕಾಸು ಆಯೋಗ ಮತ್ತು ಕರ್ನಾಟಕ ರಾಜ್ಯದ ಪಾಲು ಎಷ್ಟೆಷ್ಟಿದೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಮತ್ತು ಮಹಿಳಾ ಯೋಜನೆಗಳು ಯಾವ್ಯಾವು, 2021-22ರ ಆಯವ್ಯಯವನ್ನು ಎಷ್ಟು ವಲಯಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರದ ಸಾಧನೆ ಏನು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಸಿಂಚಯ ಯೋಜನೆಗಳಿಗೆ ಎಷ್ಟು ಹಣವನ್ನು ನಿಗದಿ ಮಾಡಿದ್ದಾರೆ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡುತ್ತಿರ್ತಕ್ಕಂಥ ಮೀಸಲಾತಿಯನ್ನು ಹೆಚ್ಚಳ ಮಾಡಿದರೆ ಎಷ್ಟು %, ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ಆನ್ಲೈನ್ ಮಾರುಕಟ್ಟೆಯನ್ನು ಸೃಜಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರ ಮತ್ತು ಅನುಗ್ರಹ ಕೊಡುಗೆ ಸ್ಕೀಮ್ಗಳು, ವಿವಿಧ ನೀರಾವರಿ ಯೋಜನೆಗಳಿಗೆ ಎಷ್ಟೆಷ್ಟು ಹಣವನ್ನು ನಿಗದಿ ಮಾಡಿದ್ದಾರೆ ಮತ್ತು ಅವುಗಳ ಸ್ಥಿತಿಗತಿ ಏನಿದೆ ಅಂತ ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವೆಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳಾಗ್ತವೆ. ಈ ಒಂದು ಬಜೆಟನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾನು ಯಾವ್ಯಾವ ಇಂಪಾರ್ಟೆಂಟ್ ಸ್ಕೀಮ್ಗಳು, ಯೋಜನೆಗಳಿದ್ದಾವೆ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಏನೇನು ಕೇಳ್ಬೋದು ಅವುಗಳು ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಇಡೀ ಬಜೆಟನ್ನು ಓದೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ನೀವು ಹೋಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಆ ಒಂದು ಬಜೆಟನ್ನು ಡೌನ್ಲೋಡ್ ಮಾಡೋ ಮುಖಾಂತರ ಇಡೀ ಕಂಪ್ಲೀಟ್ ಬಜೆಟನ್ನು ಓದಿ ಭಾಳ ಯೂಸ್ ಆಗುತ್ತೆ. ಓಕೆ, ನಂತರ ಈ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ರೀಕ್ಯಾಪ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಬನ್ನಿ. ಕೆಲವೊಬ್ಬರಿಗೆ ಪ್ರಶ್ನೆ ಇರುತ್ತೆ, ಸರ್ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಬಜೆಟ್ ಮೇಲೆ ಅಂತ. ಇಲ್ಲಿ ನಾನು ಪತ್ರಿಕೆ 2 KAS 2020 ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ KS ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ವು ಅಂತ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋ ಮುಖಾಂತರ ನಾವು ಬಜೆಟ್ನ ಯಾವ ರೀತಿಯಾಗಿ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ KS 2020ರ ಪ್ರಶ್ನೆ ಪತ್ರಿಕೆ 2ರಲ್ಲಿ D ಸೀರೀಸಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಬಜೆಟ್ ಮೇಲೆ ಯಾವ ರೀತಿಯಾಗಿ ಬಂದಿದ್ವು ಅಂತ ತೋರಿಸ್ತಾ ಮುಂದೆ ಹೋಗೋಣ. ಓಕೆ, ಹಾಗಾದರೆ ನೋಡಿ, 2019-20ನೇ ಹಣಕಾಸು ವರ್ಷದ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರದ ಗಾತ್ರ ಎಷ್ಟಿತ್ತು ಅಂತ ಕೇಳಿದರೆ 32ನೇ ಕ್ವಶನಲ್ಲಿ ನೋಡಿ ಈ ರೀತಿಯ ಪ್ರಶ್ನೆಗಳು ಸಹಿತ ಬರ್ಬೋದು. ಒಟ್ಟು ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದನ್ನು ನಾವು ಈಗ ನೋಡ್ತಾ ಹೋಗ್ತೀವಿ. ಈ ಆಪ್ಷನ್ಗಳಲ್ಲಿ ಇದು ಹಳೆ ಬಜೆಟ್ ಆಗೋಯ್ತು, ಹಾಗಾಗಿ ಇದು ಬೇಕಾಗಿಲ್ಲ ನಮಗೆ. ಈ ವರ್ಷದ ಬಜೆಟಲ್ಲಿ ಎಷ್ಟು ಗಾತ್ರ ಅಂತ ನಾನು ಮುಂದೆ ಕ್ವಶನ್ ಫ್ರೇಮ್ ಮಾಡಿ ತೋರಿಸ್ತಾ ಹೋಗ್ತೇನೆ, ಅದನ್ನು ನೆನ್ಪಿಡ್ಬೇಕು. ಓಕೆ, ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಬಂದಿತ್ತು, 2020-21ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ಸರ್ಕಾರವು ಮಹದಾಯಿ ನೀರಾವರಿಗೆ ಸಂಬಂಧಪಟ್ಟ ಕಾಮಗಾರಿಗೆ ಎಷ್ಟು ಹಣವನ್ನು ಹಂಚಿಕೆಯನ್ನು ಮಾಡಿದರೆ, ನಿಗದಿಯನ್ನು ಮಾಡಿದರೆ. ನೋಡಿ, ಈ ರೀತಿಯ ಪ್ರಶ್ನೆಗಳು ಬರ್ತವೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾವ ಯಾವ ಯೋಜನೆಗೆ ಎಷ್ಟೆಷ್ಟು ಹಣವನ್ನು ನಿಗದಿ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅಥವಾ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು. ಈ ರೀತಿಯ ಅತಿ ಫೇಮಸ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆಗಳು ಮಾತ್ರ ಕೇಳ್ತಾರೆ, ಸಣ್ಣ ಪುಟ್ಟ ಯೋಜನೆಗಳನ್ನು ಕೇಳಲ್ಲ. ಅದು ನಾವು ಗಮನಿಸಬೇಕು. ಆದರೆ ಇಲ್ಲಿ ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ, ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಅನ್ನೋದನ್ನು ಇವುಗಳನ್ನ ತೋರಿಸೋ ಮುಖಾಂತರ, ಅದು KS ಅಲ್ಲಿ ಈ ಥರ ಬಂದಿದ್ದಾವೆ,
ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಬರುತ್ತೆ, ಕರ್ನಾಟಕ ಸರ್ಕಾರದ ಯೋಜನೆಗಳ ಮೇಲೆ ಬರ್ಬೋದು ನೋಡಿ. ಕರ್ನಾಟಕದ ರೈತ ಸಾರಥಿ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಆ ಉದ್ದೇಶವನ್ನು ಬಜೆಟಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ಬಜೆಟಲ್ಲಿ ತಂದಿರ್ತಕ್ಕಂಥ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸುದ್ದಿಗಳಾಗ್ತಾ ಇರ್ತವೆ, ನ್ಯೂಸ್ ಪೇಪರಲ್ಲಿ ಬರ್ತಿರ್ತವೆ, ನೀವು ಚಾನಲಲ್ಲಿ ನೋಡಿರ್ತೀರ, ಅವುಗಳ ಮೇಲೆ ಪ್ರಶ್ನೆಗಳು ಬರ್ಬೋದು. ಓಕೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಡಿಸುವ ಮಹಿಳೆಯರ ಪೌಷ್ಟಿಕತೆ ಅವಶ್ಯಕತೆಗಳನ್ನು ಪೂರೈಸಲು ಕರ್ನಾಟಕ ರಾಜ್ಯ ಸರ್ಕಾರವು ತಂದಿರತಕ್ಕಂಥ ಯೋಜನೆ ಯಾವುದು ನೋಡಿ. ಅಗೇನ್ ಸ್ಕೀಮ್, ಇವುಗಳನ್ನು ಬಜೆಟಲ್ಲೇ ಘೋಷಣೆ ಮಾಡಿರ್ತಾರೆ. ನಂತರ ದಿನಗಳಲ್ಲಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸುದ್ದಿ ಆಗ್ತವೆ, ಬಜೆಟಲ್ಲಿ ಬಂದಾಗ ಅಷ್ಟು ಸುದ್ದಿ ಆಗಲ್ಲ. ಸೊ ಮಾತೃಪೂರ್ಣ ಯೋಜನೆ. ಸೊ ನೆಕ್ಸ್ಟು 2020ರಲ್ಲಿ ಕರ್ನಾಟಕ ಸರ್ಕಾರವು ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳು ಯೋಜನೆಯನ್ನು ಕರ್ನಾಟಕದ ನಾಗರಿಕರಿಗಾಗಿ ಪ್ರಾರಂಭಿಸುತ್ತೆ. ಈ ಯೋಜನೆಯ ಹೆಸರೇನು ನೋಡಿ. ಅಗೇನ್ ಜನಸೇವಕ. ನೆಕ್ಸ್ಟ್ 2019-20 ಕರ್ನಾಟಕದ ಬಜೆಟ್ನ ಒಟ್ಟು ವಿನಿಯೋಜನೆಯಲ್ಲಿ ಎಷ್ಟು ಶೇಕಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ನೀಡಲಾಗಿದೆ ನೋಡಿ. ಇಲ್ಲಿ ಹಲವಾರು ಇಲಾಖೆಗಳು ಬರ್ತವೆ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ನಮ್ಮ ಕರ್ನಾಟಕದ ಒಟ್ಟು ಬಜೆಟ್ನ ಎಷ್ಟು ಶೇಕಡ ಈ ಒಂದು ಇಲಾಖೆಗೆ ಅಥವಾ ಈ ಒಂದು ಸೆಕ್ಟರ್ಗೆ ನೀಡಲಾಗಿದೆ. ಇಲ್ಲಿ ಅಮೌಂಟು ಕೇಳ್ಬೋದು ಅಥವಾ ಪರ್ಸೆಂಟೇಜ್ ವೈಸ್ ಕೂಡ ಕೇಳ್ಬೋದು ನೋಡಿ. ಬಿಕಮ್ಸ್ ಟಫರ್ ಅಲ್ವಾ? ನೆಕ್ಸ್ಟು, ಕರ್ನಾಟಕ ಸರ್ಕಾರವು 2019 ಫೆಬ್ರವರಿ 28ರಂದು ಜಲಾಮೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಅದು ಯಾವುದಕ್ಕೆ ಸಂಬಂಧಿಸಿದೆ? ನೇರವಾದ ಪ್ರಶ್ನೆ ಅಲ್ಲ, ಬದಲಾಗಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. AB ಸರಿ, BCD ಸರಿ. ಅಗೇನ್ ಬಿಕಮಿಂಗ್ ವೆರಿ ಟಫರ್ ಆ್ಯಂಡ್ ಟಫರ್ ಅಲ್ವಾ? ಸೊ ಈ ಒಂದು ಪ್ರಶ್ನೆಗಳನ್ನು ತಿಳ್ಕೊಳ್ಳೋದು ಯಾಕೆ ಅಂದರೆ, ಸೊ ನಾವು ಬಜೆಟ್ನ ಯಾವ ರೀತಿಯಾಗಿ ಓದ್ಕೋಬೇಕು, ಯಾವುದಕ್ಕೆ ಎಂಫಸೈಸ್ ಮಾಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು, ಮತ್ತು ಬಜೆಟ್ನ ಓದಬೇಕಾದ್ರೆ ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಇದು ಬೇಸಿಕ್ ಆಯಿತು. ಈಗ ನೆಕ್ಸ್ಟು ನಮ್ಮ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ಆಯವ್ಯಯ 2021-22ನೇ ಸಾಲಿನ ಕರ್ನಾಟಕದ ಮುಂಗಡ ಪತ್ರ ಆಗುತ್ತೆ. 8 ಮಾರ್ಚ್ 2021 ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ಆಚರಣೆ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರೂ ಆಗಿರ್ತಕ್ಕಂಥ BS ಯಡಿಯೂರಪ್ಪರವರು ತಮ್ಮ ಒಂದು ರಾಜಕೀಯ ಜೀವನದ 8ನೇ ಬಜೆಟನ್ನು ಘೋಷಣೆ ಮಾಡಿದರು, ಮುಂಗಡ ಪತ್ರವನ್ನು. ಓಕೆ. ಸೊ ಹಾಗಾದರೆ ಇದರಲ್ಲಿ ಏನೇನು ಒಂದು ವಿಚಾರಗಳನ್ನು ಮಂಡಿಸಿದ್ದಾರೆ ಅಂತ ನಾವು ಮೊದಲನೇ ಭಾಗದಲ್ಲೂ ಕೂಡ ನೋಡಿದ್ವಿ. ಈಗ 2ನೇ ಭಾಗ ಆಗುತ್ತೆ. ಈ 2ನೇ ಭಾಗದಲ್ಲೂ ಸಹಿತ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಫ್ರೇಮ್ ಮಾಡೋ ಮುಖಾಂತರ ಬಜೆಟನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಫ್ರೇಮ್ ಮಾಡ್ತಕ್ಕಂಥದ್ದು ನೆನಪಿರಲಿ ಅನ್ನೋ ಉದ್ದೇಶಕ್ಕೆ ಈ ಕ್ವಶನ್ಗಳನ್ನ ಹಾಕ್ತಾ ಹೋಗ್ತೀನಿ. ಆ ಒಂದು ಬಜೆಟಿಂದ ಅಂಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ. ಹಾಗಾದರೆ ಮೊದಲನೇ ಪ್ರಶ್ನೆ, 2021-22ನೇ ಸಾಲಿನ ಕರ್ನಾಟಕದ ಆಯವ್ಯಯದ ಗಾತ್ರ ಎಷ್ಟು ನೋಡಿ. ಯಾಕೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, KS 2020 2ನೇ ಪತ್ರಿಕೆಯಲ್ಲಿ ಈ ಥರದ್ದು ಕ್ವಶನ್ನೇ ಕೇಳಿದ್ದಾರೆ ಅಲ್ವಾ? ಆಗ ನಮಗೆ ಗೊತ್ತಾಗುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ವಾಟ್ ಇಸ್ ದ ಟೋಟಲ್ ಸೈಜ್ ಆಫ್ ದ ಕರ್ನಾಟಕ ಬಜೆಟ್ ಫಾರ್ ದ ಇಯರ್ 2021 and 22 ಅಂದರೆ, ಹಾಗಾದರೆ ಗಾತ್ರ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. 2,46,207 ಕೋಟಿ ರೂಪಾಯಿಗಳು. ವೆರಿ ಇಂಪಾರ್ಟೆಂಟು. ಇನ್ನೊಮ್ಮೆ ಹೇಳ್ತೀನಿ, 2,46,207 ಕೋಟಿ ರೂಪಾಯಿಗಳು 2021-22ನೇ ಸಾಲಿನ ಕರ್ನಾಟಕದ ಒಟ್ಟು ಆಯವ್ಯಯದ ಗಾತ್ರ. ಓಕೆ. ನೋಡಿ, ಮುಖ್ಯಾಂಶಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆಯವ್ಯಯದ ಗಾತ್ರ 2,46,207 ಕೋಟಿ ರೂಪಾಯಿಗಳು. ಅದರಲ್ಲಿ ಒಟ್ಟು ಸ್ವೀಕೃತಿ ಅಂದರೆ ಟೋಟಲ್ ರಿಸಿಪ್ಟ್ಸ್ ಎಷ್ಟಿದೆ ಅಂದರೆ 2,43,734 ಕೋಟಿ ರೂಪಾಯಿಗಳಾದರೆ, ರಾಜಸ್ವ ಸ್ವೀಕೃತಿ, ಇದನ್ನು ಇಂಗ್ಲೀಷಲ್ಲಿ ರೆವೆನ್ಯೂ ರಿಸಿಪ್ಟ್ ಅಂತ ಕರಿತೀವಿ, ಎಷ್ಟಿದೆ ಅಂದರೆ 1,72,271 ಕೋಟಿ ರೂಪಾಯಿಗಳಾದರೆ, ಸಾರ್ವಜನಿಕ ಋಣ ಅಂದರೆ ಡೆಬ್ಟ್ ಅಂತ ಕರಿತೀವಿ, ಪಬ್ಲಿಕ್ ಸಾಲ ಎಷ್ಟಿದೆ ಅಂದರೆ 71,332 ಕೋಟಿ ರೂಪಾಯಿಗಳಾದರೆ, ಬಂಡವಾಳ ಸ್ವೀಕೃತಿ ಅಂದರೆ ನಮ್ಮ ಕ್ಯಾಪಿಟಲ್ ರಿಸಿಪ್ಟ್ಗಳು 71,463 ಕೋಟಿ ರೂಪಾಯಿಗಳಿದ್ದಾವೆ. ಇದು ಸ್ವೀಕೃತಿ ಅಥವಾ ನಮ್ಮ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ. ಆದರೆ ಇನ್ನು ವೆಚ್ಚಕ್ಕೆ ಹೋಗೋಣ. ಒಟ್ಟು ವೆಚ್ಚ 2,46,207 ಕೋಟಿ ರೂಪಾಯಿಗಳಾದರೆ, ರಾಜಸ್ವ ವೆಚ್ಚ ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರು, ಸರ್ಕಾರದ ವಿವಿಧ ಯೋಜನೆಗಳು ಅಥವಾ ಸರ್ಕಾರದ ದಿನನಿತ್ಯದ ಕಾರ್ಯಕ್ಕೆ ಏನೇನು ಬೇಕು, ಸಂಬಳಕ್ಕೆ, ವೇತನಕ್ಕೆ ಅಥವಾ ಇನ್ನೊಂದು ಯಾವುದಕ್ಕೆ, ಸೊ ಅವೆಲ್ಲ ಸೇರಿದರೆ ಒಟ್ಟು ರಾಜಸ್ವ ವೆಚ್ಚ, ಅದನ್ನು ನಾವು ಇಂಗ್ಲೀಷಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, 1,87,405 ಕೋಟಿ ರೂಪಾಯಿಗಳಾದರೆ, ಇನ್ನು ಬಂಡವಾಳ ವೆಚ್ಚ 44,237 ಕೋಟಿ ರೂಪಾಯಿ ಆಗುತ್ತೆ. ಇಂಗ್ಲೀಷಲ್ಲಿ ಇದನ್ನು
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೀವಿ. ಈ ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿಗಳನ್ನು ಅಥವಾ ರಸ್ತೆಗಳನ್ನು, ಈ ರೀತಿಯ ಒಂದು ಯೋಜನೆಗಳನ್ನು, ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಅದರ ಒಂದು ರೆವೆನ್ಯೂ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ಆ ರೀತಿಯ ಒಂದು ವೆಚ್ಚ ಆಗಿರ್ಬೋದು. ಇನ್ನು ಸಾಲ ಮರುಪಾವತಿಗೆ 14,565 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ ಇದೆ, ಖರ್ಚು ಮಾಡ್ತಾ ಇದೆ ಕರ್ನಾಟಕ. ಯಾಕಂದರೆ ಸಾಲ ಜಾಸ್ತಿ ಇದೆ, ಅದಕ್ಕೆ ಬಡ್ಡಿಯನ್ನು ಕೂಡ ಕೊಡಬೇಕಾಗುತ್ತೆ. ಇಷ್ಟು ಒಟ್ಟು ಕರ್ನಾಟಕದ ಆಯವ್ಯಯದ ಪಕ್ಷಿ ನೋಟ ಆಗುತ್ತೆ. ಗಾತ್ರ 2,46,207 ಕೋಟಿ ರೂಪಾಯಿಗಳಾದರೆ ಅದರ ಸ್ವೀಕೃತಿ ಮತ್ತು ವೆಚ್ಚಗಳು ಎಷ್ಟು ಅಂತ ಈಗ ನೋಡಿದ್ವಿ. ಓಕೆ, ಮುಂದೆ ಎರಡನೇ ಪ್ರಶ್ನೆಗೆ ಹೋಗೋಣ. 2021-22ನೇ ಸಾಲಿನ ಕರ್ನಾಟಕದ ಆಯವ್ಯಯದ ಜಮೆ ಮತ್ತು ವೆಚ್ಚದ ಮೂಲಗಳು ಯಾವ್ಯಾವು? ಈಗ ಒಟ್ಟು ರಿಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್ ಅಂದರೆ ಆದಾಯ, ಸ್ವೀಕೃತಿ ಮತ್ತು ವೆಚ್ಚಗಳು ಎಷ್ಟೆಷ್ಟು ಅಂತ ನೋಡಿದ್ವಿ. ಆ ಒಂದು ಸ್ವೀಕೃತಿ ವೆಚ್ಚದಲ್ಲಿ ಯಾವ ಯಾವ ಮೂಲಗಳಿಂದ ಬರುತ್ತೆ ಅಂತ ಕೇಳ್ಬೋದು. ಸೊ ವಾಟ್ ಆರ್ ದ ಸೋರ್ಸಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಆಫ್ ಕರ್ನಾಟಕ ಬಜೆಟ್ 2021 and 22 ಆದರೆ, ಸೊ ಆಗ ನೋಡಿ, ಒಟ್ಟು 2,43,733 ಕೋಟಿ ರೂಪಾಯಿಗಳ ಸ್ವೀಕೃತಿ ಇದೆ. ಸೊ ಅದರಲ್ಲಿ ಯಾವ್ಯಾವ ಮೂಲಗಳಿಂದ ಅಂತ ನೋಡೋದಾದರೆ ನೋಡಿ, ಒಟ್ಟು ರಾಜ್ಯದ ತೆರಿಗೆ ಆದಾಯದಿಂದ 50 ಪೈಸಾ, ಇದನ್ನು ಟೋಟಲ್ 1 ರೂಪಾಯಿ ಅನ್ಕೊಂಡ್ರೆ 100 ಪೈಸದಲ್ಲಿ, ಸೊ 50 ಪೈಸೆ ನಮ್ಮ ಆದಾಯವು ಎಲ್ಲಿಂದ ಬರ್ತಾ ಇದೆ ಅಂದರೆ ತೆರಿಗೆಗಳಿಂದ. ಅದು ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಅದು 50% ಅಲ್ಲಿಂದನೇ ಬರ್ತಾ ಇದೆ. ಓಕೆ, ಸೊ ಎರಡನೇ ಅತಿ ಹೆಚ್ಚು ನಮ್ಮ ಆದಾಯದ ಮೂಲ, ಸ್ವೀಕೃತಿಯ ಮೂಲ ಅನ್ನೋದಾದರೆ ಸಾಲದಿಂದ ಅಥವಾ ಬಾರೋಯಿಂಗ್ಸ್ ಅಂತ ಕರಿತೀವಿ, 29 ಪೈಸೆ. ಸೊ ಇದನ್ನು ಸಹಿತ ಕೇಳ್ಬೋದು, ಸಾಲ ಎಷ್ಟು ಪೈಸೆ ಇದೆ ಅಂದರೆ 1 ರೂಪಾಯಿಗೆ ಕಂಪೇರ್ ಮಾಡಿದಾಗ ಅಂದರೆ 29% ಅಥವಾ 29 ಪೈಸೆ ನಮ್ಮ ಸ್ವೀಕೃತಿಯಲ್ಲಿ ಸಾಲದಿಂದನೇ ಬರ್ತಾ ಇದೆ. ನೆಕ್ಸ್ಟು ಕೇಂದ್ರದ ತೆರಿಗೆ ಪಾಲಿನಿಂದ 10 ಪೈಸೆ, ಕೇಂದ್ರ ಸರ್ಕಾರದ ಸಹಾಯ ಅನುದಾನದಿಂದ 6 ಪೈಸೆ, ರಾಜ್ಯ ತೆರಿಗೆಯ ರಾಜಸ್ವದಿಂದ 3 ಪೈಸೆ. ಸೊ ಒಟ್ಟು ಅತಿ ಹೆಚ್ಚು ಯಾವುದರಿಂದ ಅಂದರೆ ರಾಜ್ಯ ತೆರಿಗೆ ಆದಾಯದಿಂದ ಅಥವಾ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂದಿಂದ ನೆನ್ಪಿಡ್ಬೇಕು. ಓಕೆ, ಇದು ಜಮೆ. ಆದರೆ ಈಗ ಖರ್ಚು, ಸೊ 1 ರೂಪಾಯಿ ನಮ್ಮ ಇನ್ಕಮ್ ಇದೆ ಅಂದರೆ ಆ 1 ರೂಪಾಯಿದಲ್ಲಿ ನಾವು ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತೀವಿ ಅಲ್ವಾ. ಸೊ ಆ ಒಂದು ವೆಚ್ಚ ಅಥವಾ ಖರ್ಚು ಎಷ್ಟಿದೆ ಎಕ್ಸ್ಪೆಂಡಿಚರ್ ಅಂತ ನೋಡೋದಾದರೆ, ಅತಿ ಹೆಚ್ಚು ಎಕ್ಸ್ಪೆಂಡಿಚರು ನಮ್ಮ ರಾಜ್ಯ ಸರ್ಕಾರದ್ದು ವೇತನ ಮತ್ತು ಭತ್ಯೆಗಳಿಗೆ ಹೋಗ್ತಾ ಇದೆ, 21 ಪೈಸೆ, ಸ್ಯಾಲರಿ ಆ್ಯಂಡ್ ಅಲೋವೆನ್ಸಸ್ ಅಂತ ಕರಿತೀವಿ. ಓಕೆ, ಸೊ ಎರಡನೇ ಅತ್ಯಧಿಕ ಅಂದರೆ ಋಣ ಮೇಲುಸ್ತುವಾರಿ ಅಥವಾ ಡೆಬ್ಟ್ ಸರ್ವಿಂಗ್ಸ್. ನಮ್ಮ ಸರ್ಕಾರದ್ದು ಸುಮಾರು 71,000 ಕೋಟಿ ರೂಪಾಯಿ ಏನು ಸಾಲ ಇದೆಯೋ ಅದಕ್ಕೆ ಸಾಲ ಮರುಪಾವತಿ ಆಗಿರ್ಬೋದು, ಅದಕ್ಕೆ ಬಡ್ಡಿಯನ್ನು ಕಟ್ಟೋದಾಗಿರ್ಬೋದು, 18 ಪೈಸೆ ನಮ್ಮ ಆದಾಯವನ್ನು ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೂರನೇ ಅತಿ ಹೆಚ್ಚು ಅಂದರೆ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ರಸ್ತೆಗಳನ್ನು ಮಾಡೋದಾಗಿರ್ಬೋದು ಅಥವಾ ವಿವಿಧ ಇಲಾಖೆಗಳ ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಆಫೀಸ್ಗಳನ್ನು ಕನ್ಸ್ಟ್ರಕ್ಟ್, ಇವೆಲ್ಲದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೀವಿ. ಅದು 17 ಪೈಸೆ ಹೋದರೆ, ನೆಕ್ಸ್ಟು ಇತರೆ ರಾಜಸ್ವ ವೆಚ್ಚ ಅಥವಾ ಇತರೆ ರೆವೆನ್ಯೂ ಎಕ್ಸ್ಪೆಂಡಿಚರು 16 ಪೈಸೆ. ನೆಕ್ಸ್ಟ್ ಸಹಾಯಧನ, ಪಿಂಚಣಿ, ಸಹಾಯನುಧನ, ಇತರೆ ಮತ್ತು ಬೇರೆ ಬೇರೆ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಇಷ್ಟಿಷ್ಟಿದ್ದಾವೆ. ಸೊ ಇದರಲ್ಲಿ ಅತಿ ಹೆಚ್ಚಾವುದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಲ್ರಿ ಆ್ಯಂಡ್ ಭತ್ಯೆ, ಎರಡನೇದು ಡೆಬ್ಟ್ ಸರ್ವಿಸ್ ಆಗುತ್ತೆ. ಸೊ ಇದು ಖರ್ಚು ವೆಚ್ಚಗಳದಾದರೆ, ನೆಕ್ಸ್ಟು ನಾನು ಹೇಳ್ತಾ ಇದ್ದೆ ನೋಡಿ, ನಮ್ಮ ರಾಜ್ಯದ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂದಿಂದ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕಮರ್ಷಿಯಲ್ ಟ್ಯಾಕ್ಸಿಂದ 62%, ನೆಕ್ಸ್ಟು ಸ್ಟೇಟ್ ಎಕ್ಸೈಸ್ ಟ್ಯಾಕ್ಸ್ ಅಥವಾ ರಾಜ್ಯ ಅಬಕಾರಿ ಒಂದು ತೆರಿಗೆ ಏನಿದೆ ಅದು 20%, ನೋಂದಣಿ ಮತ್ತು ಮುದ್ರಾಂಕ 10%, ಮೋಟಾರ್ ವಾಹನ ತೆರಿಗೆ 6% ಮತ್ತು ಇತರೆ 2% ಇದೆ. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡೋದಾದರೆ, ಈ ಸಾಲಿನ ಆಯವ್ಯಯದಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ ಅಂದರೆ ಅತಿ ಹೆಚ್ಚಿನ ಅನುದಾನವನ್ನು ಯಾವ ಯಾವ ಕ್ಷೇತ್ರಕ್ಕೆ ನೀಡಿದ್ದಾರೆ ಅನ್ನೋದಿಲ್ಲಿ ಪ್ರಶ್ನೆ ಆಗುತ್ತೆ. ಸೊ ವಿಚ್ ಸೆಕ್ಟರ್ ಆಸ್ ಅ ಮೋಸ್ಟ್ ಗ್ರಾಂಟ್ಸ್ ಇನ್ ದ ಕರೆಂಟ್ ಬಜೆಟ್? ನಾವು ಆಲ್ರೆಡಿ KS ಪೇಪರಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಅಂತ ನೋಡಿದ್ವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಎಷ್ಟು % ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಸೊ ಹಾಗಾಗಿ ಈ ರೀತಿಯ ಒಂದು ಪ್ರಶ್ನೆಗಳು ಬರ್ಬೋದು. ಸೊ ನೋಡೋಣ ಈ ವರ್ಷದ ಒಂದು ಬಜೆಟಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನವನ್ನು ನೀಡಲಾಗಿದೆ ಅಂತ. ಓಕೆ, ನೋಡಿ, ಅತಿ ಹೆಚ್ಚು ಅಂದರೆ ಇತರೆ ಅಂತ ಹೇಳ್ತಾ ಇದ್ದಾರೆ 34% ಒಟ್ಟಾರೆ ಒಂದು ಬಜೆಟಲ್ಲಿ. ಇನ್ನು ಇಲಾಖಾ ವೈಸ್ ಅಥವಾ ನಾವು ಸೆಕ್ಟರ್ ವೈಸ್ ಬರೋದಾದರೆ ಎಜುಕೇಷನ್ ಸೆಕ್ಟರ್ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅಂದರೆ ಒಟ್ಟು ಬಜೆಟ್ನ 11% ಒಂದು ಅಮೌಂಟನ್ನು ಈ ಒಂದು ಬಜೆಟ್ಗೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದರೆ. ಎಷ್ಟು ಅಮೌಂಟ್ ಅನ್ನೋದಾದರೆ 29,688 ಕೋಟಿ ರೂಪಾಯಿಗಳನ್ನು ಈ ಒಂದು ಕ್ಷೇತ್ರಕ್ಕೆ ನೀಡಿದ್ದಾರೆ. ಸೊ ಸೆಕೆಂಡ್ ಒನ್ ಹೈಯೆಸ್ಟ್ ಅನ್ನೋದಾದರೆ 10% ಅರ್ಬನ್ ಡೆವಲಪ್ಮೆಂಟ್ ಅಥವಾ ನಗರಾಭಿವೃದ್ಧಿ ಕ್ಷೇತ್ರಕ್ಕೆ ಎರಡನೇ ಅತಿ ಹೆಚ್ಚು. ಮೊದಲನೇ ಅತಿ ಹೆಚ್ಚು ಶಿಕ್ಷಣ ಕ್ಷೇತ್ರಕ್ಕಾದರೆ ಎರಡನೇ ಅತಿ ಹೆಚ್ಚು ನಗರಾಭಿವೃದ್ಧಿ ಕ್ಷೇತ್ರ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇನ್ನು ಮೂರನೇ ಒಂದು ಅತಿ ಹೆಚ್ಚು ಅಂದರೆ
ಅದು 8% ಆಗುತ್ತೆ ವಾಟರ್ ರಿಸೋರ್ಸಸ್ಸು ಜಲಸಂಪನ್ಮೂಲ ಇಲಾಖೆಗೆ. ಇಂಧನಕ್ಕೆ 6%, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ 6%, ಕಂದಾಯ ಒಂದು ಕ್ಷೇತ್ರಕ್ಕೆ 4% ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 4% ಆಗುತ್ತೆ. ಸೊ ಇಲ್ಲಿ ಅತಿ ಹೆಚ್ಚು ಯಾವುದಂದರೆ ಶಿಕ್ಷಣ, ಎರಡನೇ ಅತಿ ಹೆಚ್ಚು ನಗರಾಭಿವೃದ್ಧಿ ಆಗುತ್ತೆ, ಮೂರನೇದು ಜಲಸಂಪನ್ಮೂಲ. ಎಷ್ಟೆಷ್ಟು ಕೋಟಿ ರೂಪಾಯಿ, ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಶಿಕ್ಷಣ ಅತಿ ಹೆಚ್ಚು 11%, 29,688 ಕೋಟಿ ರೂಪಾಯಿಗಳು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದೇಶದ ವಿವಿಧ ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಸ್ಥಾನದ ಬಗ್ಗೆ ಬಜೆಟ್ನಲ್ಲಿ ಏನೇನು ಉಲ್ಲೇಖಿಸಲಾಗಿದೆ ಅಂದರೆ ವಾಟ್ ಈಸ್ ದ ಕರ್ನಾಟಕಸ್ ಪೊಸಿಷನ್ ಇನ್ ಇಂಡಿಯಾಸ್ ಡಿಫ್ರೆಂಟ್ ಇಂಡೆಕ್ಸಸ್. ಅದು ನೀತಿ ಆಯೋಗದ ಇಂಡೆಕ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಆ ಒಂದು ಇಂಡೆಕ್ಸ್ಗಳಲ್ಲಿ ಕರ್ನಾಟಕದ ಸ್ಥಾನದ ಬಗ್ಗೆ ಬಜೆಟಲ್ಲಿ ಯಡಿಯೂರಪ್ಪನವರು ಏನನ್ನು ಹೇಳಿದ್ದಾರೆ ಅಂತ. ಓಕೆ, ಬನ್ನಿ ನೋಡಿ. ಪ್ರಕೃತಿ ವಿಕೋಪ ಹಾಗೂ ಸಾಂಕ್ರಾಮಿಕದ ಪಿಡುಗಿನಿಂದ ನಮ್ಮ ಸರ್ಕಾರ ಕಂಗೆಟ್ಟು ಕೂರಲಿಲ್ಲ. ವ್ಯವಸ್ಥಿತ ಕಾರ್ಯತಂತ್ರ ಮತ್ತು ಕೇಂದ್ರದ ನೆರವಿನೊಂದಿಗೆ ಸಮರ್ಥವಾಗಿ ಪರಿಸ್ಥಿತಿಯನ್ನು ನಿರ್ವಹಿಸಿದೆ. ಓಕೆ, ನೀತಿ ಆಯೋಗದ ನಾವೀನ್ಯತಾ ಸೂಚ್ಯಾಂಕದಲ್ಲಿ ರಾಜ್ಯಕ್ಕೆ ಸತತವಾಗಿರ್ತಕ್ಕಂಥ 2ನೇ ವರ್ಷ 1ನೇ ಸ್ಥಾನ ಬಂದಿದೆ ಅಂತಕ್ಕಂಥದ್ದು. ಸೊ ಅಂದರೆ ನೀತಿ ಆಯೋಗದ ನಾವೀನ್ಯತಾ ಸೂಚ್ಯಾಂಕ ಅಥವಾ ಇನ್ನೋವೇಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಈ ಒಂದು ಇನ್ನೋವೇಟಿವ್ ಇಂಡೆಕ್ಸಲ್ಲಿ 2ನೇ ಬಾರಿಗೆ ಸತತವಾಗಿ ನಮ್ಮ ಕರ್ನಾಟಕವು 1ನೇ ಸ್ಥಾನವನ್ನು ಪಡಿತಾ ಇದೆ. ಓಕೆ, ನೆಕ್ಸ್ಟು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕಗಳಲ್ಲಿ 4ನೇ ಸ್ಥಾನ. ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗುತ್ತೆ. ನೆಕ್ಸ್ಟು ಸಾರ್ವಜನಿಕ ವ್ಯವಹಾರ ಸೂಚ್ಯಾಂಕ ಪಬ್ಲಿಕ್ ಅಫೇರ್ಸ್ ಆಗುತ್ತೆ, ಇದರಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನು SDG ಭಾರತ್ ಸೂಚ್ಯಾಂಕದಲ್ಲಿ 6ನೇ ಸ್ಥಾನ ದೊರೆತಿದೆ. ಇವು ಇಂಡೆಕ್ಸಲ್ಲಿ ಎಷ್ಟೆಷ್ಟು ಸ್ಥಾನದಲ್ಲಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಒಟ್ಟು ರಾಷ್ಟ್ರೀಯ ಒಂದು ಉತ್ಪನ್ನಕ್ಕೆ ನಮ್ಮ ಕರ್ನಾಟಕದಿಂದ 8% ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಪ್ರಶ್ನೆ ಆಗ್ಬೋದು, ಕರ್ನಾಟಕದ ಕೊಡುಗೆ GDPಗೆ ಎಷ್ಟು ಇದೆ ಅನ್ನೋದಾದರೆ ಅದು 8%. ನೆಕ್ಸ್ಟ್ ಮಾಹಿತಿ ತಂತ್ರಜ್ಞಾನ ರಫ್ತಿಗೆ 40% ಕೊಡುಗೆ ಕರ್ನಾಟಕದ್ದಾಗಿದೆ. ಇದು ಹೈಯೆಸ್ಟ್ ಇನ್ ದ ಕಂಟ್ರಿ ಅಂತಕ್ಕಂಥದ್ದು. ಓಕೆ, ಸೊ ಇದು ಬೇರೆ ಬೇರೆ ಇಂಡೆಕ್ಸ್ಗಳಲ್ಲಿ ಮತ್ತು GDPಲಿ ಮತ್ತು ಮಾಹಿತಿ ತಂತ್ರಜ್ಞಾನ ರಫ್ತಿಗೆ ಕರ್ನಾಟಕದ ಪಾಲು ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ಕೆಲವೊಂದನ್ನು ನೀವು ಕೂಡ ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದರೆ ಬಜೆಟಲ್ಲಿ ಅವರು ಆ ಒಂದು ನಂಬರ್ ಹಾಕಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ನಾವು ಕರೆಂಟ್ ಇವೆಂಟ್ಸಲ್ಲಿ ಸಹಿತ ಇದ್ರ ಮೇಲೆ ಒಂದಷ್ಟು ಅಲ್ಲಿ ನೋಡಿದ್ದೀವಿ ಕೂಡ. ಓಕೆ, ಇನ್ನು ಮುಂದೆ ಹೋಗೋಣ. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ 8% ಕುಸಿತವನ್ನು ಕಂಡಿದೆ. ನಮ್ಮ ಒಟ್ಟು ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಅದರಲ್ಲಿ ಎಷ್ಟು ಕುಸಿತವನ್ನು ಕಂಡಿದೆ ಅಲ್ವಾ. ಆಬ್ವಿಯಸ್ಲಿ ಲಾಕ್ಡೌನ್ ಆಗಿತ್ತು, ಆರ್ಥಿಕ ಚಟುವಟಿಕೆಗಳು ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ರಾಜ್ಯಕ್ಕೆ ಆದಾಯ ಕಡಿಮೆ ಇತ್ತು. ಸೊ ಒಟ್ಟಿನಲ್ಲಿ 2019-20 ಸಾಲನ್ನು ತೆಗೆದುಕೊಂಡಾಗ ಈ ಒಂದು 2020-21ರಲ್ಲಿ ಎಷ್ಟು GSDPಯ ಕೊರತೆ ಆಯಿತು, ಕುಸಿತವನ್ನು ಕಂಡಿತು ಅನ್ನೋದಾದರೆ ಒಟ್ಟು 2.6% ಕುಸಿತವನ್ನು ಕಂಡಿದೆ. ಈ ರೀತಿ ಪ್ರಶ್ನೆ ಬರ್ಬೋದು. ಅಂದರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಎಷ್ಟು ಕುಸಿತ ಕಂಡಿದೆ ಅಂದರೆ 2.6% ಒಂದು ಕುಸಿತವನ್ನು ಕಂಡಿದೆ. ನೋಡಿ, 2020-21ನೇ ಸಾಲಿನಲ್ಲಿ COVID-19 ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸಲು ತೆಗೆದುಕೊಂಡಿರತಕ್ಕಂಥ ಲಾಕ್ಡೌನ್ ಕ್ರಮಗಳಿಂದಾಗಿ ರಾಜ್ಯದ ಒಟ್ಟಾರೆ ಆಂತರಿಕ ಉತ್ಪನ್ನವು GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಏನಿದೆಯೋ ಅದರಲ್ಲಿ ಕುಸಿತವನ್ನು ಕಂಡಿದೆ. ಎಷ್ಟಂದರೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ 2.6% ಕುಸಿತವನ್ನು ಕಂಡಿದೆ. ಈ ಕುಸಿತದಲ್ಲಿಯೂ ಸಹಿತನು ನೋಡಿ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹವೇನು ಬಂದಿತ್ತು ಅದರ ಒಂದು ಸಂದರ್ಭದಲ್ಲಿಯೂ ಸಹಿತನು ಪ್ಲಸ್ COVID-19 ಲಾಕ್ಡೌನ್ ಇವೆಲ್ಲವನ್ನ ಕನ್ಸಿಡರ್ ಮಾಡಿದಾಗ ಕೃಷಿ ಕ್ಷೇತ್ರದಲ್ಲಿ ಮಾತ್ರ 6.4% ಗಣನೀಯವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡಿದೆ. ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ 6.4% ಇನ್ಕ್ರೀಸನ್ನು ಕಂಡಿದೆ. ಆದರೆ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿ ಕುಸಿತವನ್ನು ಕಂಡಿದೆ. 2020-21ನೇ ಸಾಲಿನಲ್ಲಿ ಕೈಗಾರಿಕಾ ವಲಯವು 5.1% ಮತ್ತು ಸೇವಾ ವಲಯವು ಸರ್ವಿಸ್ ಸೆಕ್ಟರು 3.1% ಇಳಿಕೆಗಳನ್ನು ಕಂಡಿದ್ರೆ, ಕೃಷಿ ಕ್ಷೇತ್ರ ಮಾತ್ರ ಲಾಕ್ಡೌನ್ ಇರಲಿ ಪ್ರವಾಹಗಳಿರಲಿ 6.4% ಗಣನೀಯವಾಗಿರ್ತಕ್ಕಂಥ ಒಂದು ಇನ್ಕ್ರೀಸನ್ನು ಕಂಡಿದೆ ಅಂತಕ್ಕಂಥದ್ರಿಂದ ಗಮನಿಸಬೇಕು. ಪ್ರಶ್ನೆ, ಯಾವುದರಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ ಕೃಷಿ ಕ್ಷೇತ್ರ, ಯಾವುದರಲ್ಲಿ ಡಿಕ್ರೀಸ್ ಆಗಿದೆ ಅಂದರೆ ಕೈಗಾರಿಕೆ ಮತ್ತು ಸೇವಾ ವಲಯಗಳು. ಓಕೆ, ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 6. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಉಂಟಾಗಿರುವ ಆರ್ಥಿಕ ಸಂಕಷ್ಟವನ್ನು ಎದುರಿಸಲು GSDPಯ ಎಷ್ಟರವರೆಗೆ ಸಾಲವನ್ನು ಪಡೆಯಲು ಕೇಂದ್ರವು ಅನುವು ಮಾಡಿಕೊಟ್ಟಿದೆ ಅನ್ನೋದಾದರೆ
4%, 5%, 6%, 3% ಅಂದರೆ ಇಲ್ಲಿ ನೋಡಿ, ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನ ಏನಿತ್ತು, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು, ಅದರ ಎಷ್ಟು ಪರ್ಸೆಂಟ್ ಸಾಲವನ್ನು ಪಡಿಬೋದು ಒಂದು ರಾಜ್ಯ ಅಂತ ಕೇಂದ್ರವು ಒಂದು ರೂಲ್ಸನ್ನು ತಂದಿರುತ್ತೆ ಅಂತ. ಓಕೆ, ಸೊ ಅದರಲ್ಲಿ ರಾಜ್ಯವು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಏನಿದೆಯೋ ಅದನ್ನು ಎದುರಿಸಲು ಆ ಒಂದು ಸಾಲವನ್ನು ಪಡ್ತಕ್ಕಂಥ ಗಾತ್ರ ಏನಿದೆಯೋ ಅದನ್ನು ಸ್ವಲ್ಪ ಹೆಚ್ಚಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ. ಹಾಗಾದರೆ ಒಂದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಎಷ್ಟು ಪರ್ಸೆಂಟ್ ಸಾಲವನ್ನು ಪಡಿಬೋದು ಅನ್ನೋದು ಈಗ ಇಲ್ಲಿ ಪ್ರಶ್ನೆ ಆಗುತ್ತೆ. 4%, 5%, 6% ಅಥವಾ 3% ಅನ್ನೋದಾದರೆ ಸರಿಯಾದ ಉತ್ತರ 5%ಗೆ ಈಗ ಇನ್ಕ್ರೀಸನ್ನು ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಎಷ್ಟಿರುತ್ತೆ ಅಂದರೆ 3% ಇರುತ್ತೆ. ಒಂದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ 3%ವರೆಗೂ ಅವರು ಸಾಲವನ್ನು ತೆಗೆದುಕೊಳ್ಬೋದು ಅಲ್ವಾ. ಸೊ ಈಗ ಅದನ್ನು 5%ವರೆಗೂ ಏರಿಸಿದ್ದಾರೆ. ಸೊ ಆಯಾ ರಾಜ್ಯದ GSTP ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಹೋದರೆ ಸುಮಾರು 18 ಲಕ್ಷ ಕೋಟಿ ರೂಪಾಯಿಗಳ ಒಂದು ಆಂತರಿಕ ಉತ್ಪನ್ನ ಇದೆ ಅನ್ನೋದಾದರೆ ಅದರದ್ದು 5% ಅಂದರೆ ಎಷ್ಟಾಗುತ್ತೆ ಅಷ್ಟು ಸಾಲವನ್ನು ಪಡಿಬೋದು. ಓಕೆ, ಈಗ 3% ಇದ್ದಾಗ ಸುಮಾರು 50,000 ಕೋಟಿ ರೂಪಾಯಿನ ಸಾಲವನ್ನು ಪಡಿಬೋದಾಗಿತ್ತು. ಈಗ 5% ಅಂದರೆ ಸುಮಾರು 90,000 ಕ್ರೋರ್ಸನ್ನು ಪಡಿಬೋದು. ಓಕೆ ನೋಡಿ, COVID-19 ಕಾರಣದಿಂದಾಗಿ ಉಂಟಾಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟವನ್ನು ಎದುರಿಸಲು ಕೇಂದ್ರ ಸರ್ಕಾರವು 2020-21ನೇ ಸಾಲಿನಲ್ಲಿ GSTPಯ 5% ಸಾಲವನ್ನು ಪಡೆಯಲು ಅನುಕೂಲವನ್ನು ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಇದೆ 2002, ಅದಕ್ಕೆ ತಿದ್ದುಪಡಿಯನ್ನು ತಂದು ಮುಂದೆ ರಾಜ್ಯದ ಆರ್ಥಿಕತೆಯ ಮೇಲೆ ಉಂಟಾಗುವ ಹೊಣೆಗಾರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಸ್ತುತ ವರ್ಷ ರಾಜ್ಯ ಸರ್ಕಾರವು ಸಾಲವನ್ನು GSTPಯ 4% ಸೀಮಿತಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಒಂದು ಸೆಂಟ್ರಲ್ ಗವರ್ನಮೆಂಟು 5% ಅನುಕೂಲ ಮಾಡಿಕೊಟ್ಟರು ಸಹಿತನು ನಾವು ಸಾಲ ಮಾಡಿದರೆ ನಮ್ಮ ಸರ್ಕಾರದ ಮೇಲೆ ಹೊರೆಯಾಗುತ್ತೆ ಅನ್ನೋ ಉದ್ದೇಶಕ್ಕೆ 4% ನಾವು ಸೀಮಿತ ಮಾಡ್ತೀವಿ ಅಂತ ಈಗ ಬಜೆಟಲ್ಲಿ ಹೇಳಿದ್ದಾರೆ. ಓಕೆ, ಹಿಂದೆ ನಾವು ಕರೆಂಟ್ ಇವೆಂಟ್ಸಲ್ಲಿ ಹೇಳಿದ್ವಿ 33,000 ಕೋಟಿ ರೂಪಾಯಿನ ಹೆಚ್ಚುವರಿ ಸಾಲವನ್ನು ಪಡಿಬೋದು. ಯಾಕಂದರೆ 5% ಹೆಚ್ಚಳವನ್ನು ಮಾಡ್ತೀವಿ ಅಂತ ಹೇಳಿದ್ದು ಕರ್ನಾಟಕ ಸರ್ಕಾರ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ರು. ಯಾವುದಕ್ಕೆ? ರಾಜ್ಯ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಏನಿದೆಯೋ ಅದಕ್ಕೆ. ಆದರೆ ಈಗ ಬಜೆಟಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ 5% ಅಲ್ಲ, ಬದಲಾಗಿ 4% ನಾವು ಮಿತಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ಒಟ್ಟು GSTPಯ 3% ಫಿಸ್ಕಲ್ ಡೆಫಿಸಿಟ್ ಇರಬೇಕು, ನಮ್ಮ ಸಾಲ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅನ್ನೋದು ನಮ್ಮ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಥವಾ KFRA ಕರ್ನಾಟಕ ಹೊಣೆಗಾರಿಕೆ ಅಧಿನಿಯಮದಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈಗ ಇಂಥ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಇದನ್ನು ಕಾನೂನು ತಿದ್ದುಪಡಿ ಮಾಡೋ ಮುಖಾಂತರ ಒಂದಷ್ಟು ಏರಿಸ್ತಾರೆ ಅಲ್ವಾ. ನೆಕ್ಸ್ಟು 15ನೇ ಹಣಕಾಸು ಆಯೋಗವು ಕರ್ನಾಟಕ ರಾಜ್ಯಕ್ಕೆ ರಾಜ್ಯಗಳ ತೆರಿಗೆ ಪಾಲಿನ ಎಷ್ಟನ್ನು ನಿಗದಿಗೊಳಿಸಿದೆ ಅಲ್ವಾ. ಈಗ ನೋಡಿ, ರಾಜ್ಯಗಳ ಒಂದು ಪಾಲು ಏನಿರುತ್ತೆ ಟ್ಯಾಕ್ಸಸಲ್ಲಿ, ಅದರಲ್ಲಿ ಆ ಟೋಟಲ್ ಪಾಲಲ್ಲಿ ಕರ್ನಾಟಕಕ್ಕೆ ಎಷ್ಟು ಭಾಗವನ್ನು ಕೊಟ್ಟಿದ್ದಾರೆ ಈ ಒಂದು 15ನೇ ಹಣಕಾಸು ಆಯೋಗದಲ್ಲಿ ಅಂದರೆ 3.64% ಕೊಟ್ಟಿದ್ದಾರೆ. ನೋಡಿ, 15ನೇ ಹಣಕಾಸು ಆಯೋಗವು 2021ರಿಂದ 26ಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಪನ್ಮೂಲಗಳ ಹಂಚಿಕೆಯ ಕುರಿತು ವರದಿಯನ್ನು ನೀಡಿದೆ. ಇತ್ತೀಚೆಗೆ ಸಬ್ಮಿಟ್ ಮಾಡಿದ್ದಾರೆ NK ಸಿಂಗ್ ಅವರು. 15ನೇ ಹಣಕಾಸು ಆಯೋಗವು 2020-21ರ ವರದಿಯಲ್ಲಿ ನೀಡಿರ್ತಕ್ಕಂಥ ಹಂಚಿಕೆಯನ್ನೇ ಮತ್ತೆ ಮುಂದುವರಿಸಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ ಒಟ್ಟು ರಾಜ್ಯಗಳ ತೆರಿಗೆ ಪಾಲು ಎಷ್ಟಿದೆಯೋ ಅದರ 3.64% ಒಂದು ತೆರಿಗೆ ಹಂಚಿಕೆ ಪಾಲನ್ನು ನಿಗದಿಪಡಿಸಿದ್ದಾರೆ. ಸೊ ಪ್ರಶ್ನೆ ಎಷ್ಟಾಗುತ್ತೆ, ಎಷ್ಟು ಪರ್ಸೆಂಟ್ ಅಂದರೆ 3.64% ನೆನಪಿಡಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಂಡಿಸಿರ್ತಕ್ಕಂಥ ಈ ಒಂದು ಬಜೆಟಲ್ಲಿ ಮಹಿಳೆಯರ ಪರವಾಗಿ ಯಾವ ಯೋಜನೆಗಳನ್ನು ಮಂಡಿಸಿದ್ದಾರೆ ಯಡಿಯೂರಪ್ಪನವರು ಅನ್ನೋದಾದರೆ ನೋಡೋಣ. ನೋಡಿ, ಮಹಿಳಾ ದಿನದ ಆಚರಣೆಯ ವಿಶೇಷವಾಗಿ ನಗರ ಪ್ರದೇಶದ ಉದ್ಯೋಗಸ್ಥ ಮಹಿಳೆಯರಿಗೆ ಮಕ್ಕಳ ಆರೈಕೆಗೆ ನೆರವಾಗಲು ನಮ್ಮ ಸರ್ಕಾರವು ಬೆಂಗಳೂರು ಮತ್ತು ಇತರ ಮಹಾನಗರಗಳಲ್ಲಿರ್ತಕ್ಕಂಥ ಅಂಗನವಾಡಿಗಳನ್ನು ಹಂತ ಹಂತವಾಗಿ ಶಿಶುಪಾಲನಾ ಕೇಂದ್ರಗಳಾಗಿ ಉನ್ನತೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೊದಲನೇ ಯೋಜನೆ. ಎರಡನೇದು, ಜಿಲ್ಲಾ ಕೇಂದ್ರಗಳಲ್ಲಿ ಡಿಸ್ಟ್ರಿಕ್ಟ್ ಪ್ಲೇಸಸಲ್ಲಿ ತಲಾ 2 ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯುವ ಮೂಲಕ ಉದ್ಯೋಗಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಶಿಶುಪಾಲನಾ ಕೇಂದ್ರಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಿಲ್ಲಾ ಕೇಂದ್ರಗಳಲ್ಲಿ 2 ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಅಂದರೆ DC ಆಫೀಸ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿ ಆಗಿರ್ಬೋದು, ಈ ರೀತಿಯ ಒಂದು ಎಕ್ಸಾಂಪಲ್ ಹೇಳೋದಾದರೆ
ಇನ್ನು ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಸ್ಪತ್ರೆ, ವೈದ್ಯಕೀಯ ಆರೈಕೆ ಮತ್ತಿತರ ಸೇವಾ ವಲಯದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಹಿಳಾ ಉದ್ಯಮಿಗಳಿಗೆ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ 2 ಕೋಟಿ ರೂಪಾಯಿಗಳವರೆಗೆ 4% ರಿಯಾಯಿತಿ ದರದಲ್ಲಿ ಬಡ್ಡಿ ಒಂದು ಸಾಲವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಲ್ಲದೆ ಇಳಕಲ್ಲು, ಉಡುಪಿ ಮತ್ತು ಬನಹಟ್ಟಿ ಕೈಮಗ್ಗದ ಸೀರೆಗಳು, ಚನ್ನಪಟ್ಟಣ ಮತ್ತು ಕಿನ್ನಾಳದ ಗೊಂಬೆಗಳು ಅಥವಾ ಆಟಿಕೆಗಳಾಗಿರ್ಬೋದು, ನವಲಗುಂದದ ಕಾರ್ಪೆಟ್ಗಳಾಗಿರ್ಬೋದು, ಗಿರಿಜನ ಮಹಿಳೆಯರು ಸಂಗ್ರಹಿಸುವ ಜೇನು, ಲಂಬಾಣಿ ಕಸೂತಿ ಮುಂತಾದ ಪಾರಂಪರಿಕ ಕರಕುಶಲ ಉತ್ಪನ್ನಗಳು ಸೇರಿದಂತೆ ಮಹಿಳಾ ಶ್ರೀ ಶಕ್ತಿ ಗುಂಪುಗಳ ಉತ್ಪನ್ನಗಳಿಗೆ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರವನ್ನು ನೀಡಿ ಜನಪ್ರಿಯಗೊಳಿಸುತ್ತೀವಿ ಮತ್ತು ಅವುಗಳ ಉತ್ತಮ ಬೆಲೆಯನ್ನು ದೊರಕಿಸಿಕೊಡಲು ಈ ಮಾರುಕಟ್ಟೆ ಸೌಲಭ್ಯವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 1 ವಾರದ ಅವಧಿಗೆ ವಾರ್ಷಿಕ ಮಾರಾಟ ಮೇಳಗಳನ್ನು ಹಮ್ಮಿಕೊಳ್ತೀವಿ. ಅದರಲ್ಲಿ ಈ ಒಂದು ಸಹಾಯ ಸಂಘಗಳು ಮತ್ತು ಮಹಿಳಾ ಉದ್ಯಮಿಗಳು ತಯಾರಿಸಿರ್ತಕ್ಕಂಥ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ತೀವಿ. ರಾಜ್ಯದ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ನಗರಗಳಲ್ಲಿ ಈ ಒಂದು ವಾರ್ಷಿಕ ಮಾರಾಟ ಮೇಳಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಇಂಪಾರ್ಟೆಂಟ್ ಅಂದರೆ ನೋಡಿ, ರಾಜ್ಯ ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಸೂತಿ ರಜೆ ಏನಿದೆಯೋ ಅದ್ರ ಜೊತೆಗೆ ಅವರ ಒಟ್ಟು ಸೇವಾವಧಿಯಲ್ಲಿ 6 ತಿಂಗಳವರೆಗೆ ಮಕ್ಕಳ ಆರೈಕೆ ರಜೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟು, ಎಲಿವೇಟ್ ವಿಮೆನ್ ಅಂತ. ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಮಹಿಳಾ ವಾಣಿಜ್ಯೋದ್ಯಮಿಗಳನ್ನು ಬೆಂಬಲಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟ್ ವಿಮೆನ್ ಎಂಟರ್ಪ್ರಿನರ್ಶಿಪ್ ಅಥವಾ ಎಲಿವೇಟ್ ವಿಮೆನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಹಿಳಾ ಉದ್ದೇಶಿತ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ಒದಗಿಸಿದ್ದಾರೆ ಈ ಒಂದು ಬಜೆಟಲ್ಲಿ ಅನ್ನೋದಾದರೆ 37,188 ಕೋಟಿ ರೂಪಾಯಿಗಳು. ಕ್ವಶನ್ ಏನು ಬರ್ಬೋದು, ಮಹಿಳಾ ಉದ್ದೇಶಿತ ಯೋಜನೆಗಳಿಗೆ ಈ ಒಂದು ಬಜೆಟಲ್ಲಿ ಎಷ್ಟು ಅನುದಾನ ಅಂದರೆ 37,188 ಕೋಟಿ ರೂಪಾಯಿಗಳು. ಓಕೆ, ಇನ್ನು ಮುಂದಿನ ಪ್ರಶ್ನೆ, 2021-22 ಆಯವ್ಯಯವನ್ನು ಇಲಾಖಾವಾರು ವಿಂಗಡಿಸದೆ ಎಷ್ಟು ವಲಯಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಹಿಂದೆ ಏನು ಮಾಡ್ತಾ ಇದ್ರು, ಪ್ರತಿಯೊಂದು ಇಲಾಖೆಗೆ ಇಷ್ಟಿಷ್ಟು ಅಮೌಂಟು ಈ ಯೋಜನೆಗಳು ಅಂತ ಕೊಡ್ತಾ ಇದ್ರು. ಬಟ್ ಇಲ್ಲಿ ಹಂಗೆ ಮಾಡ್ತಾ ಇಲ್ಲ, ವಲಯಗಳಾಗಿ ಬೇರೆ ಬೇರೆ ವಲಯಗಳಾಗಿ ವಿಂಗಡಣೆಯನ್ನು ಮಾಡಿ ಆ ವಲಯಕ್ಕೆ ಈ ಯೋಜನೆಗಳು ಇಷ್ಟಿಷ್ಟು ಅಮೌಂಟ್ ಅಂತ ಕೊಟ್ಬಿಡ್ತಾರೆ. ಸೊ ಅದು ನಂತರದ ದಿನಗಳಲ್ಲಿ ಇಲಾಖಾವಾರು ವಿಂಗಡಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾದರೆ ಎಷ್ಟು ವಲಯಗಳಾಗಿ ವಿಂಗಡಣೆ ಮಾಡಿ ಬಜೆಟನ್ನು ಮಂಡಿಸಿದ್ದಾರೆ? 4, 5, 6, 7 ಅನ್ನೋದಾದರೆ ಒಟ್ಟು 6 ವಲಯಗಳು ಯಾವ್ಯಾವ ಅಂತ ನೋಡಿ. ಅಭಿವೃದ್ಧಿಯ ದೃಷ್ಟಿಯಿಂದ ಆಯವ್ಯಯವನ್ನು ಇಲಾಖಾವಾರು ವಿಂಗಡಿಸದೆ ವಲಯವಾರು ವಿಂಗಡಿಸಿ ಕಳೆದ ವರ್ಷ ಮಂಡಿಸಿದ್ರು ಇದೇ ರೀತಿಯಾಗಿ. ಈ ಬಾರಿಯೂ ಸಹಿತ ಅದೇ ಮಾದರಿಯಲ್ಲಿ ವಲಯವಾರು ಆಯವ್ಯಯವನ್ನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 6 ವಲಯಗಳು ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇ ವಲಯ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್ ಆಗುತ್ತೆ. ಎರಡನೇದು ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ, ವೆಲ್ಫೇರ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತು. ಮೂರನೇದು ಆರ್ಥಿಕ ಅಭಿವೃದ್ಧಿಗೆ ಪ್ರಚೋದನೆ ಅಂದರೆ ಸ್ಟಿಮ್ಯುಲೇಟಿಂಗ್ ದ ಎಕನಾಮಿಕ್ ಗ್ರೋತ್ ಆಗುತ್ತೆ. 4ನೇದು ಬೆಂಗಳೂರು ಸಮಗ್ರ ಅಭಿವೃದ್ಧಿ ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಬೆಂಗಳೂರು. 5ನೇದು ಸಂಸ್ಕೃತಿ, ಪರಂಪರೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನ್ ಆಫ್ ಕಲ್ಚರ್, ಹೆರಿಟೇಜ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಮತ್ತು 6ನೇದು ಮತ್ತು ಕೊನೆಯ ಒಂದು ವಲಯ ಅನ್ನೋದಾದರೆ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ. ಹೀಗೆ 6 ವಲಯಗಳಾಗಿ ಬಜೆಟನ್ನು ಮಂಡನೆಯನ್ನು ಮಾಡಿದರೆ ಈಗ ನಾವು ಮೊದಲನೇ ವಲಯವಾಗಿರ್ತಕ್ಕಂಥ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಮೇಲೆ ಕ್ವಶನ್ಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವಲಯಗಳನ್ನು ಸಹಿತ 2-3 ವಲಯಗಳನ್ನು ಸೇರಿಸಿ ಒಂದು ವಿಡಿಯೋ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಹಾಗಾದರೆ ಬನ್ನಿ. ಈಗ ವಲಯ 1 ಕೃಷಿ ಮತ್ತು ಪೂರಕ ಚಟುವಟಿಕೆಗಳು, ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್ ಮೇಲೆ ಯಾವ ಯಾವ ಯೋಜನೆಗಳನ್ನು ತಂದಿದ್ದಾರೆ, ಅವು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ನೋಡಿ, ಅಗ್ರಿಕಲ್ಚರ್ ಅಂದ್ರೇನು, ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಮೇಲೇನೆ ಕ್ವಶನ್ ಇದೆ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರದ ಸಾಧನೆ ಏನು? ಓಕೆ, ನೋಡಿ, ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಒಟ್ಟು 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ 2,000 ರೂಪಾಯಿಯಾಗಿ ನೀಡ್ತಾ ಇದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ವಾರ್ಷಿಕ ತಲಾ 4,000 ರೂಪಾಯಿಗಳನ್ನು 2 ಕಂತುಗಳಲ್ಲಿ ನೀಡ್ತಾ ಹೋಗುತ್ತಾರೆ. ಹಾಗಾದರೆ ರೈತರಿಗೆ ಒಟ್ಟು 10,000 ರೂಪಾಯಿ ನೀಡ್ತಕ್ಕಂಥ ಯೋಜನೆ ಆಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಅದರಲ್ಲಿ 5 ಕಂತುಗಳಲ್ಲಿ ನೀಡ್ತಾರೆ. 3 ಕಂತುಗಳು 2,000 ರೂಪಾಯಿದಂಗೆ ಕೇಂದ್ರ ಸರ್ಕಾರ ಆದರೆ ಇನ್ನು 2 ಕಂತುಗಳಲ್ಲಿ 2,000 ರೂಪಾಯಿದಂಗೆ ರಾಜ್ಯ ಸರ್ಕಾರ ನೀಡುತ್ತೆ, ಒಟ್ಟು 10,000 ರೂಪಾಯಿ. ಓಕೆ, ಇದರಲ್ಲಿ 53 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗ ಆಲ್ರೆಡಿ ನೀಡಿದ್ದೀವಿ. ಒಟ್ಟು ಅಮೌಂಟ್ 7,730 ಕೋಟಿ ರೂಪಾಯಿಗಳು. ದೇಶದಲ್ಲಿ ಅತ್ಯಂತ
ಹೆಚ್ಚು ಆಧಾರ್ ದೃಢೀಕೃತ ಮಾಹಿತಿಯನ್ನು ಅಂದರೆ 97% ಆಧಾರ್ ಮುಖಾಂತರನೇ ನೀಡಿರ್ತಕ್ಕಂಥದ್ದು ಅದು ದೇಶದಲ್ಲಿ ನಂಬರ್ 1 ನಮ್ಮ ರಾಜ್ಯ ಇದೆ. ಮತ್ತು ಆಧಾರ್ ಆಧಾರಿತ ನೇರ ನಗದು ವರ್ಗಾವಣೆಗಾಗಿ 90% ನಮ್ಮ ರಾಜ್ಯವೇ ಇದರಲ್ಲಿ ನೀಡ್ತಾ ಇದೆ. ಹಾಗಾಗಿ ಕೇಂದ್ರದ ಪ್ರಶಸ್ತಿಗೂ ಕೂಡ ಭಾಜನ ಆಗಿದೆ. ಓಕೆ, ಕೃಷಿ ರಿಲೇಟೆಡ್ ಇನ್ನೊಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಳಿಗೆ ಈ ಸಾಲಿನ ಬಜೆಟಲ್ಲಿ ಎಷ್ಟು ಅನುದಾನವನ್ನು ನಿಗದಿಪಡಿಸಲಾಗಿದೆ? ಯಾವ್ಯಾವು? PMFBY ಮತ್ತು PMKSY. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಇವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗ್ತವೆ. 2022ನೇ ಇಸವಿಯೊಳಗೆ ಪ್ರಧಾನಮಂತ್ರಿಗಳು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಅವುಗಳಲ್ಲಿ ಇವೆರಡು ವೆರಿ ಫೇಮಸ್ ಆಗಿರ್ತಕ್ಕಂಥ ಯೋಜನೆಗಳಾಗ್ತವೆ. ಹಾಗಾದರೆ ಈ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರವು 900 ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಮತ್ತು 831 ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ. ಸೊ ಇನ್ನೊಮ್ಮೆ ನೆನಪಿಡಿ, 900 crores ಫಾರ್ PMFBYಗೆ, 831 crores ಫಾರ್ PMKSYಗೆ ನೆನಪಿಡಬೇಕು. ಓಕೆ, ಈ ಯೋಜನೆಗಳು ಅಂದರೆ ಏನು ಅಂತ ನಾವು ಬೇರೆ ಕಡೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಇನ್ನು ಬೇರೆ ಬೇರೆ ಯೋಜನೆಗಳು ಯಾವ್ಯಾವು ಕೃಷಿ ರಿಲೇಟೆಡ್ ಅಂದರೆ, ಈ ಮಾರುಕಟ್ಟೆ ಶುಲ್ಕ ಏನಿತ್ತು ಅದನ್ನು 1.5ರಿಂದ 0.60ಗೆ ಇಳಿಸ್ತಾ ಇದ್ದಾರೆ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಓಕೆ, ಇನ್ನು ಜನರಿಗೆ ಆರೋಗ್ಯಕರ ಮತ್ತು ರಾಸಾಯನಿಕ ಮುಕ್ತ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ದೊರಕಿಸಬೇಕು. ಜಾಸ್ತಿ ಫರ್ಟಿಲೈಸರ್ಸು ಅಥವಾ ಈ ನಮ್ಮ ಏನು ಇನ್ಸೆಕ್ಟಿಸೈಡ್ಸ್ ಇದ್ದಾವೆ ಅವುಗಳನ್ನು ಬಳಸಬಾರ್ದು, ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಒಂದು ಉತ್ಪನ್ನಗಳನ್ನು ನೀಡಬೇಕನ್ನೋ ಉದ್ದೇಶಕ್ಕೆ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಉತ್ತೇಜನವನ್ನು ನೀಡಬೇಕು. ಓಕೆ, ಅದಕ್ಕೋಸ್ಕರ 500 ಕೋಟಿ ರೂಪಾಯಿಗಳನ್ನು ಯೋಜನೆಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಅಥವಾ ಸಾವಯವ ಕೃಷಿಗೆ. ಓಕೆ, ಜೊತೆಗೆ ವಿಜಯಪುರ ಜಿಲ್ಲೆಯ ಇಟ್ಟಂಗಿಯಾಳ ಗ್ರಾಮದಲ್ಲಿ ಆಹಾರ ಪಾರ್ಕನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಆತ್ಮನಿರ್ಭರ್ ಭಾರತ್ ಅಭಿಯಾನ ಯೋಜನೆಯಡಿ ತರ್ತೀವಿ ಅಂತ, ಇದನ್ನು ಆಲ್ರೆಡಿ ನಾವು ಪಾರ್ಟ್ 1ನಲ್ಲಿ ನೋಡಿದ್ವಿ. ಇನ್ನು 12ನೇ ಪ್ರಶ್ನೆ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡ್ತಾ ಇರ್ತಕ್ಕಂಥ ಮೀಸಲಾತಿಯನ್ನು ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ನೋಡಿ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡ್ತಕ್ಕಂಥ ಮೀಸಲಾತಿಯನ್ನು 40%ರಿಂದ 50%ಕ್ಕೆ. ಅಂದರೆ ಈಗ ಅಲ್ಲಿ 100 ಸೀಟುಗಳಿದ್ದಾವೆ ಅಂದರೆ ಮೊದಲು 40 ಸೀಟುಗಳಿಗೆ ರೈತರ ಮಕ್ಕಳಿಗೆ ನೀಡ್ತಾ ಇದ್ರು. ಓಕೆ, ಈಗ ಅದನ್ನು 50 ಸೀಟುಗಳಿಗೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. 50% ಸೀಟ್ಸು ರೈತರ ಮಕ್ಕಳಿಗೆ ರಿಸರ್ವೇಷನನ್ನು ಕೊಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳು BSc ಅಗ್ರಿಕಲ್ಚರ್ ಆಗಿರ್ಬೋದು, BSc ಫಿಶರೀಸ್ ಆಗಿರ್ಬೋದು ಅಥವಾ ಇನ್ನಿತರ BSc ರಿಲೇಟೆಡ್ ಒಂದು ಕೋರ್ಸ್ಗಳನ್ನು ಮಾಡಿ ಅವುಗಳನ್ನು ತಮ್ಮ ಹೊಲಗಳಲ್ಲಿ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟನ್ನು ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಓಕೆ, 13ನೇದು, ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ವೈಜ್ಞಾನಿಕವಾಗಿ ಮಾರಾಟ ಮಾಡಲು ಕೆಳಗಿನ ಯಾವ ಆನ್ಲೈನ್ ಮಾರುಕಟ್ಟೆಯೊಂದಿಗೆ ಜೋಡಿಸಲಾಗಿದೆ? ಟು ಗಿವ್ ದ ಬೆಟರ್ ಪ್ರೈಸ್ ಫಾರ್ ದ ಆರ್ಗ್ಯಾನಿಕ್ ಕ್ರಾಪ್ಸ್ ಆ್ಯಂಡ್ ಮೈನರ್ ಮಿಲೆಟ್ಸ್. ನೋಡಿ, ಸಾವಯವ ಅಂದರೆ ಆರ್ಗ್ಯಾನಿಕ್ ಕ್ರಾಪ್ಸು, ಸಿರಿಧಾನ್ಯಗಳಂದರೆ ಮೈನರ್ ಮಿಲೆಟ್ಸ್. ದೀಸ್ ವಿಲ್ ಬಿ ಇನ್ಕಾರ್ಪೊರೇಟೆಡ್ ಅಂಡರ್ ದ ಫಾಲೋಯಿಂಗ್ ಆನ್ಲೈನ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಅಂದರೆ ENAM ಅಥವಾ REMS ಅಂತ ಹೇಳಿದರೆ ಸರಿಯಾದ ಉತ್ತರ REMS ಆಗುತ್ತೆ. REMS ಅಂದರೆ ರಾಷ್ಟ್ರೀಯ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ REMS ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಂಡಿ ಆಗುತ್ತೆ ಅಥವಾ ಈ ಒಂದು ಕೃಷಿ ಮಾರುಕಟ್ಟೆಗಳನ್ನು ಆನ್ಲೈನ್ ಮೂಲಕ ತರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗುತ್ತೆ REMS. ಓಕೆ, ನೋಡಿ, ಸಾವಯವ ಮತ್ತು ಸಿರಿಧಾನ್ಯಗಳನ್ನು ವೈಜ್ಞಾನಿಕವಾಗಿ ಮಾರಾಟ ಮಾಡಲು ರೈತರಿಗೆ ಗರಿಷ್ಠ ಬೆಲೆಯನ್ನು ದೊರಕಿಸಿಕೊಡಲು ರಾಷ್ಟ್ರೀಯ ಮಾರುಕಟ್ಟೆ ಪ್ರೈವೇಟ್ ಲಿಮಿಟೆಡ್ ಮೂಲಕ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಓಕೆ, ಇನ್ನು ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು REMS ಅಂದರೆ ಏನು ಅಂದರೆ ಇಲ್ಲಿದೆ ನೋಡಿ, ರಾಷ್ಟ್ರೀಯ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡು. ಇದರಲ್ಲಿ ಒಂದು ಆನ್ಲೈನ್ ಮಾರುಕಟ್ಟೆ ಆಗುತ್ತೆ. ಇದರಲ್ಲಿ ಮೇಜರ್ ಕಮಾಡಿಟೀಸು, ಬೇರೆ ಬೇರೆ ಧಾನ್ಯಗಳಾಗಿರ್ಬೋದು ಅವುಗಳನ್ನು ಮಾರಾಟ ಮಾಡ್ಬೋದು ಅಥವಾ ಇತರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು. ಇದು ಒಂದು UMP ಸಿಸ್ಟಮ್ ಆಗುತ್ತೆ. ಇಲ್ಲಿ ಪ್ರೈಸ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಬೇರೆ ಬೇರೆ ಜಿಲ್ಲೆಗಳು ಅಥವಾ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳಿಗೂ ಸಹಿತ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟವನ್ನು ಮಾಡ್ಬೋದು ಅಂತ ಒಂದು ಆನ್ಲೈನ್ ಪೋರ್ಟಲ್ ಆಗುತ್ತೆ REMS. ಓಕೆ, ಹಾಗಾದರೆ REMSನ ವಿಸ್ತೃತ ರೂಪ ಏನು? ಈಗ ತಾನೇ ನೋಡಿದ್ವಿ ಅಲ್ವಾ, ರಾಷ್ಟ್ರೀಯ ಮಾರ್ಕೆಟ್ ಸರ್ವಿಸ್ ಅಲ್ವಾ, REMS ಆಗುತ್ತೆ. ಇದು ಯಾಕೆ ಮತ್ತೆ ಹೇಳಿದ್ದೇನೆಂದರೆ ಇದರಲ್ಲಿ FPOಗಳನ್ನು ಕೂಡ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಥವಾ ಫಾರ್ಮರ್ಸ್
ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ, FPO ಅಂತ. ಇವುಗಳನ್ನು ಸಹಿತ ಈ ಒಂದು ಮಾರುಕಟ್ಟೆಗೆ ನಾವು ಆ್ಯಡ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಏನದು ನೋಡಿ, ಏಕೀಕೃತ ಮಾರುಕಟ್ಟೆ ವ್ಯಾಪ್ತಿಗೆ 66 FPOಗಳಂತ ಇತ್ತೀಚೆಗೆ ತಾನೇ ಮಾತಾಡಿದ್ವಿ. ಇದರಲ್ಲಿ ನಬಾರ್ಡ್ದು ಸಹಿತ ಒಂದು ಕೋಆಪರೇಷನ್ ಇದೆ. ಓಕೆ, ಇನ್ನೂ ಒಂದು ಸಮಗ್ರ ಕೃಷಿ ಪದ್ಧತಿಗೆ ಉತ್ತೇಜನವನ್ನು ನೀಡ್ತೀವಿ. ರೈತರು ವರ್ಷವಿಡೀ ವರಮಾನವನ್ನು ಪಡಿಬೇಕು. ಕೇವಲ ನಮ್ಮ ರೈತರಿಗೆ ಏನಾಗ್ತಾ ಇದೆ, ವರ್ಷದ ಕೊನೆಯಲ್ಲಿ ಅವರ ಬೆಳೆ ಬಂದಾಗ ಆ ಬೆಳೆಗೆ ಏನು ಬೆಲೆ ಇರುತ್ತೋ ಅದ್ರ ಮುಖಾಂತರ ಅವರ ಆದಾಯವನ್ನು ಪಡಿತಾ ಇದ್ದಾರೆ. ಹಾಗಾಗಬಾರ್ದು. ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಕಡಿಮೆ ಜಮೀನಿನಲ್ಲಿ ಕೃಷಿ, ತೋಟಗಾರಿಕೆ ಹಾಗೂ ಜೊತೆಗೆ ಇನ್ನಿತರ ಉಪಕಸಬುಗಳನ್ನು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಮೀನುಗಾರಿಕೆ, ಈ ರೀತಿಯ ಒಂದು ಉಪಕಸಬುಗಳನ್ನು ಮಾಡೋ ಮುಖಾಂತರ ವರ್ಷವಿಡೀ ಆದಾಯವನ್ನು ಪಡೀರಿ ಅನ್ನೋ ಉದ್ದೇಶಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೇನಾಗುತ್ತೆ, ಪಶು ಸಾಕಾಣಿಕೆ ಆಗಿರ್ಬೋದು, ಅದರಿಂದ ಹಾಲು ಉತ್ಪಾದನೆ ಆಗುತ್ತೆ, ಹೂ ಬೆಳೆಯೋದಾಗಿರ್ಬೋದು ಅಥವಾ ಹಣ್ಣು ಬೆಳೆಯೋದಾಗಿರ್ಬೋದು. ಈ ರೀತಿಯ ಕೃಷಿ ಜೊತೆಗೆ ಇನ್ನಿತರ ಉಪಕಸಬುಗಳನ್ನು ಮಾಡೋ ಮುಖಾಂತರ ಬೇಕಾದಾಗ ಅವರು ವರಮಾನವನ್ನು ಪಡೆದು ತಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಯೋಜನೆಯನ್ನು ತರ್ತಾ ಇದ್ದಾರೆ. ಓಕೆ, ಇನ್ನು FPOಗಳು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ನ ಯೂನಿಫೈಡ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಅಂದರೆ REMS ಜೊತೆ ಕ್ಲಬ್ ಮಾಡ್ತಾ ಇದ್ದಾರೆ. ಈಗ ಅದು ಕೂಡ ಭಾಳ ಸ್ಪೀಡಲ್ಲಿ ನಡೀತಾ ಇದೆ. ಇನ್ನು 15ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರ, ಬ್ರೀಡಿಂಗ್ ಸೆಂಟರ್ ಅಂತ ಏನು ಕರಿತೀವಿ ಅದು, ಮತ್ತು ಅನುಗ್ರಹ ಕೊಡುಗೆಗಳು ಏನು ಹೇಳಿದ್ದಾರೆ ಬಜೆಟಲ್ಲಿ ಅನ್ನೋದಾದರೆ ನೋಡಿ, ಕೊಪ್ಪಳದಲ್ಲಿ ನಾರಿ ಸುವರ್ಣ ಕುರಿ ತಳಿಯ ಸಂವರ್ಧನಾ ಕೇಂದ್ರ, ಬ್ರೀಡಿಂಗ್ ಸೆಂಟರನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂದರೆ ಕೊಪ್ಪಳದಲ್ಲಿ. ಇನ್ನೊಂದು, ಆಕಸ್ಮಿಕ ಮರಣ ಹೊಂದುವ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರಧನ ನೀಡ್ತಕ್ಕಂಥ ಅನುಗ್ರಹ ಕೊಡುಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಈಗ ಆಕಸ್ಮಿಕವಾಗಿ ಮಳೆಗೋ ಅಥವಾ ಯಾವುದೋ ಒಂದು ರೋಗ ಬಂದು ಕುರಿಗಳು, ಮೇಕೆಗಳು ಮರಣವನ್ನು ಹೊಂದಿದಾಗ ಅದರ ಒಂದು ಯಾರು ಓನರ್ ಇರ್ತಾರೆ ಅವರಿಗೆ ಅನುಗ್ರಹ ಸ್ಕೀಮಲ್ಲಿ ಒಂದು 5,000 ರೂಪಾಯಿ ಒಂದು ಕುರಿಗೆ ಅಥವಾ 4,000 ರೂಪಾಯಿ ಏನಿದೆಯೋ ಆ ಒಂದು ಸ್ಕೀಮನ್ನು ಕೊಡ್ತಕ್ಕಂಥದ್ದು ಅನುಗ್ರಹ, ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ಯೋಜನೆಯನ್ನು ತಂದಿದ್ರು. ಇನ್ನು ನಾರಿ ಸುವರ್ಣ ತಳಿ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿದೆ ನೋಡಿ, ಇದು ನಾರಿ ಸುವರ್ಣ ಕುರಿಯ ತಳಿ ಆಗುತ್ತೆ. ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಫಾಲ್ತಾನಲ್ಲಿರ್ತಕ್ಕಂಥ ನಿಮ್ಕರ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾರಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾರಿ ತಳಿ ಅಂತಲೇ, ನಾರಿ ಕುರಿ ತಳಿ ಅಂತಲೇ ಕರೀತಾರೆ. ಜನರಲ್ ಆಗಿ ಕುರಿ ವರ್ಷಕ್ಕೆ ಒಂದು ಮರಿಯನ್ನು ಹಾಕುತ್ತೆ. ಆದರೆ ಈ ನಾರಿ ಸುವರ್ಣ ತಳಿ ಪ್ರತಿ ಸಲಕ್ಕೆ ಅವಳಿ ಅಥವಾ ತ್ರಿವಳಿ ಹಾಕೋದ್ರಿಂದ ಸೊ ಹೆಚ್ಚಿನ ಸಂಖ್ಯೆಯ ಒಂದು ಮರಿಗಳು ಉತ್ಪಾದನೆ ಆಗ್ತವೆ. ಆಗ ರೈತರ ಒಂದು ಆದಾಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ನಾರಿ ಸುವರ್ಣ ಕುರಿ ತಳಿಯ ಸಂವರ್ಧನಾ ಕೇಂದ್ರವನ್ನು ಕೊಪ್ಪಳದಲ್ಲಿ ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು 16ನೇ ಪ್ರಶ್ನೆ ನೀರಾವರಿ ಯೋಜನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಎತ್ತಿನ ಹೊಳೆ ಯೋಜನೆಯು ಈಗ ಯಾವ ಹಂತದಲ್ಲಿದೆ, ಇದರಲ್ಲಿ ಎಷ್ಟು ಅನುದಾನವನ್ನು ಯಾವ ಯಾವ ಯೋಜನೆಗೆ ಅಂತ ನೋಡ್ತಾ ಹೋಗೋಣ. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆಯ ಪ್ರಥಮ ಹಂತದ ಏತ ನೀರಾವರಿ ಕಾಮಗಾರಿಗಳೇನಿದ್ದಾವೆ ಅವು ಮುಕ್ತಾಯ ಹಂತದಲ್ಲಿದ್ದಾವೆ. ಇನ್ನು ಬೈರಗೊಂಡ್ಲು ಜಲಾಶಯ ನಿರ್ಮಾಣ ಮಾಡಬೇಕು ಈ ಒಂದು ಯೋಜನೆಯಲ್ಲಿ, ಅದಕ್ಕೆ ಭೂಸ್ವಾಧೀನ ಸಮಸ್ಯೆಗಳು ಉಂಟಾಗಿದ್ದಾವೆ. ಅವುಗಳೆಲ್ಲವನ್ನು ನಿವಾರಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ, ಅದಕ್ಕೆ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎತ್ತಿನ ಹೊಳೆ ಯೋಜನೆಯನ್ನು ಯಾರ ಒಂದು ವರದಿಯ ಮೂಲಕ ಅಥವಾ ಆಧಾರದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ GS ಪರಮಶಿವಯ್ಯ ನೇತೃತ್ವದ ಸಮಿತಿಯ ವರದಿಯ ಆಧಾರದ ಮೇಲೆ ಎತ್ತಿನ ಹೊಳೆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಒಂದು ಎತ್ತಿನ ಹೊಳೆ ಯೋಜನೆಯು ಯಾವ ಯಾವ ಜಿಲ್ಲೆಗಳಿಗೆ ನೀರುಣಿಸುತ್ತೆ ಅನ್ನೋದಾದರೆ ಹಾಸನ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತೆ. ಈ ಎತ್ತಿನ ಹೊಳೆ ಯೋಜನೆ ಅಂದರೆ ನೇತ್ರಾವತಿ ನದಿಯ ಉಪನದಿಯಾಗಿರ್ತಕ್ಕಂಥದ್ದು ಕುಮಾರಾಧಾರ ನದಿ. ಈ ಕುಮಾರಾಧಾರ ನದಿಯ ಉಪನದಿ ಗುಂಡ್ಯಾ ನದಿ ಆಗುತ್ತೆ. ಈ ಗುಂಡ್ಯಾ ನದಿಯು ಹಲವಾರು ಹಳ್ಳಗಳಿಂದ ನೀರನ್ನು ಪಡೆಯುತ್ತೆ. ಅದು ಎತ್ತಿನ ಹೊಳೆ, ಕರಿಹೊಳೆ, ವಂಗದಾಳ, ಬೆಟ್ಟಕುಂಬ್ರಿಗಳಾಗ್ತವೆ. ಅದರಲ್ಲಿ ಎತ್ತಿನ ಹೊಳೆ, ಕರಿಹೊಳೆ, ವಂಗದಾಳ, ಬೆಟ್ಟಕುಂಬ್ರಿ ಮತ್ತು ಇನ್ನಿತರ ಗುಂಡ್ಯಾ ನದಿ ಉಪನದಿಗಳ ನೀರನ್ನು ಈ ಒಂದು ಜಿಲ್ಲೆಗಳಿಗೆ ನೀಡ್ತಕ್ಕಂಥ ಯೋಜನೆಯೇ ಎತ್ತಿನ ಹೊಳೆ ಯೋಜನೆ ಆಗುತ್ತೆ. ಒಟ್ಟು 24.01 TMC ನೀರನ್ನು ತಿರುಗಿಸುವ ಯೋಜನೆ ಆಗುತ್ತೆ ಎತ್ತಿನ ಹೊಳೆ ಯೋಜನೆ. ಓಕೆ, ಸೊ ಎಲ್ಲಿ ಬರುತ್ತೆ ಬೈರಗೊಂಡ್ಲು ಜಲಾಶಯ ಅಂದರೆ ಇಲ್ಲಿ ನೋಡಿ, ದೊಡ್ಡಬಳ್ಳಾಪುರದ ಹತ್ರ ಏನು ಬೈರಗೊಂಡ್ಲ ಜಲಾಶಯ ಬರುತ್ತೋ ಅಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡುವ ಒಂದು ಯೋಜನೆ ಆಗಿದೆ. ಅದಕ್ಕೆ ಏನು ಅಡೆತಡೆಗಳಿದೆಯೋ ಅವೆಲ್ಲವನ್ನು ನಿವಾರಿಸ್ತೀವಿ ಅಂತ ಬಜೆಟಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಕರ್ನಾಟಕದ ಯಾವ 2 ನೀರಾವರಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳೆಂದು ಘೋಷಣೆ ಮಾಡಬೇಕಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ, ಅದ್ರ ಬಗ್ಗೆ
ನಮ್ಮ ಬಜೆಟಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಆಸ್ಕ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಡಿಕ್ಲೇರ್ ವಿಚ್ ಆಫ್ ದ 2 ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ ಆಸ್ ಎ ನ್ಯಾಷನಲ್ ಪ್ರಾಜೆಕ್ಟ್ಸ್. ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಘೋಷಣೆ ಮಾಡೋದಕ್ಕೆ ಕ್ಲಿಯರೆನ್ಸ್ ಹಂತದಲ್ಲಿದೆ, ಇನ್ನೆರಡನ್ನು ಕೂಡ ನೀವು ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಘೋಷಣೆ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾದರೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ, ಈಗ ಹೊಸದಾಗಿ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ 2 ನೀರಾವರಿ ಯೋಜನೆಗಳು ಯಾವ್ಯಾವು? UKP3 ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ 3, ಎತ್ತಿನ ಹೊಳೆ ಯೋಜನೆ, ತುಂಗಭದ್ರಾ ಯೋಜನೆ, ಮೇಕೆದಾಟು ಯೋಜನೆ. ಅಂದರೆ ಸರಿಯಾದ ಉತ್ತರ ಬೋತ್ AND B ಆಗುತ್ತೆ. UKP3 ಮತ್ತು ಎತ್ತಿನ ಹೊಳೆ ಯೋಜನೆಗಳನ್ನು ಅವುಗಳನ್ನು ಕೂಡ ರಾಷ್ಟ್ರೀಯ ಯೋಜನೆಗಳು ಅಂತ ಡಿಸೈಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡಿ, ಉತ್ತರ ಕರ್ನಾಟಕದ 6 ಲಕ್ಷ ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ UKP3 ಬಂದರೆ, ಇನ್ನು ಎತ್ತಿನ ಹೊಳೆ ಯೋಜನೆ ಈಗ ತಾನೇ ನೋಡಿದ್ವಿ. ಇವೆರಡನ್ನೂ ಸಹಿತ ರಾಷ್ಟ್ರೀಯ ಯೋಜನೆ ಮಾನ್ಯತೆ ಪಡೆಯಲು ಸರ್ಕಾರ ಶ್ರಮಿಸ್ತಾ ಇದೆ. ಯಾಕೆ ಶ್ರಮಿಸಬೇಕು ಅನ್ನೋದಾದರೆ, ಈ ನ್ಯಾಷನಲ್ ಪ್ರಾಜೆಕ್ಟ್ ಅಥವಾ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದರೆ ಅದರ ಸುಮಾರು ಪರ್ಸೆಂಟೇಜ್ ಆಫ್ ಖರ್ಚು ಸೆಂಟ್ರಲ್ಲೇ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು. ನೋಡಿ, UKP3 ಎತ್ತಿನ ಹೊಳೆ ರಾಷ್ಟ್ರೀಯ ಯೋಜನೆಗೆ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಆಲ್ರೆಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಕ್ಲಿಯರೆನ್ಸ್ ಹಂತದಲ್ಲಿದೆ. ಅದು ಏನು ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಜಿಲ್ಲೆಗಳಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನೋಡಿದ್ವಿ. ಇದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಘೋಷಣೆ ಕೂಡ ಆಗ್ಬೋದು. ನೋಡಿ, ಭದ್ರಾ ಮೇಲ್ದಂಡೆಗೆ ರಾಷ್ಟ್ರೀಯ ಮುದ್ರೆ ಅಂತ ನಾವು ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಇನ್ನು 18ನೇ ಪ್ರಶ್ನೆ ಮತ್ತು ಕರ್ನಾಟಕ ಬಜೆಟ್ 2021-22 ಭಾಗ 2ರ ಕೊನೆಯ ಪ್ರಶ್ನೆ ಆಗುತ್ತೆ. ವೃಷಭಾವತಿ ಕಣಿವೆ ಯೋಜನೆಯಿಂದ ಯಾವ ಜಿಲ್ಲೆಗಳ ಕೆರೆಗಳಿಗೆ ನೀರನ್ನು ತುಂಬಿಸಲಾಗುತ್ತೆ ಅಂದರೆ, ನೋಡೋಣ. ಬೆಂಗಳೂರು ನಗರದ ವೃಷಭಾವತಿ ಕಣಿವೆ ಯೋಜನೆಯಿಂದ ದ್ವಿತೀಯ ಹಂತಕ್ಕೆ ಸಂಸ್ಕರಿಸಿದ 308 MLD ನೀರನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು. ಯಾವ್ಯಾವು? ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ತುಮಕೂರು, ಚಿಕ್ಕಬಳ್ಳಾಪುರ, ಒಟ್ಟು 4 ಜಿಲ್ಲೆಗಳ 234 ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆ ಆಗುತ್ತೆ ವೃಷಭಾವತಿ ಕಣಿವೆ ಯೋಜನೆ. ಅದಕ್ಕೆ 500 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ನದಿಗಳಲ್ಲಿ ಪ್ರವಾಹ ಉಂಟಾದಾಗ ಭಾರೀ ಅಲೆಗಳಿಂದಾಗಿ ಉಪ್ಪು ನೀರು ಮತ್ತು ಹಿಮ್ಮುಖವಾಗಿ ನದಿ ಕಡೆ ನುಗ್ಗೋದನ್ನು ತಡೆಯೋದಕ್ಕೆ ಫ್ಲಾಪ್ ಗೇಟ್ ಮುಖಾಂತರ ತಡೆಗಟ್ಟುವ ಕಾರ್ಲ್ಯಾಂಡ್ ಯೋಜನೆ. ಯಾವುದು? ಕಾರ್ಲ್ಯಾಂಡ್ ಯೋಜನೆಯನ್ನು 300 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಏನು ಓದ್ತಾ ಇದ್ದೀವಿ ನಾವು, ಅದಕ್ಕೆ ಎಷ್ಟು ಅಮೌಂಟನ್ನು ನಿಗದಿ ಮಾಡಿದ್ದಾರೆ ಅಂದರೆ 31,028 ಕೋಟಿ ರೂಪಾಯಿಗಳನ್ನು ಈ ಒಂದು ವಲಯಕ್ಕೆ ನೀಡಿದ್ದಾರೆ. ಓಕೆ, ಸೊ ಹೀಗೆ ಈ ಒಂದು ಕರ್ನಾಟಕ ಬಜೆಟ್ನ 2021-22ನೇ ಸಾಲಿನ ಆಯವ್ಯಯದ 2ನೇ ವಿಡಿಯೋ ಆಗುತ್ತೆ. ಇದರಲ್ಲಿ ವಲಯ 1 ಅಂದರೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ ಮತ್ತು ಒಟ್ಟಾರೆಯಾಗಿ ಕರ್ನಾಟಕದ ಟೋಟಲ್ ಬಜೆಟ್ ಎಷ್ಟಿದೆ, ಖರ್ಚು ಯಾವ್ಯಾವುದು, ಆದಾಯ ಎಲ್ಲೆಲ್ಲಿಂದ ಬರುತ್ತೆ, ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನಗಳನ್ನು ನೀಡಿದ್ದಾರೆ, ಯಾವ ಯಾವ ವಲಯಗಳು ಅಂತ ಇಡೀ ಒಂದು ಗ್ಲಾನ್ಸನ್ನು ಮಾಡಿದ್ವಿ. ಹೀಗೆ ಈ ಒಂದು ವಿಡಿಯೋದಲ್ಲಿ ನಾವು ಭಾಳಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ವಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಲಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು 2-3 ವಲಯಗಳ ಸೇರಿ ಒಂದೊಂದು ವಿಡಿಯೋ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಹೀಗೆ ಈ ಒಂದು ಬಜೆಟ್ ಮೇಲಿನ 2ನೇ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.